ನೋಡಿ, ಎಲ್ಲಿಯವರೆಗೂ ಕೂಡ ಎಲ್ಲ ದೇವರು ಒಂದೇ ಅನ್ನುವಂತಹ ಮನಸ್ಥಿತಿಯನ್ನು ಮಕ್ಕಳಲ್ಲಿ ತುಂಬೋದಿಲ್ವೋ ಅಲ್ಲಿಯವರೆಗೂ ಕೂಡ ಈ ರೀತಿಯಾದಂಥ ಮಾನಸಿಕತೆ ಕಾಣಿಸಿಕೊಳ್ಳುತ್ತೆ. ಬೆಂಗಳೂರಿನ ಚಾಮರಾಜಪೇಟೆಯ ಜೆ ನಗರದಲ್ಲಿ ಕಲ್ಲು ತೂರಾಟ ಏನಾಗಿತ್ತು? ಪೊಲೀಸರ ಬಿಗಿ ಭದ್ರತೆಯ ಬಳಿಕ ಈಗ ಪರಿಸ್ಥಿತಿ ಶಾಂತವಾಗಿದೆ ಅಂತೆ. ಪಾದರಾಯನಪುರದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಅನ್ನು ಮಾಡಿದ್ದಾರೆ. ಸಿಎಆರ್ ಕೆಎಸ್ಆರ್ಪಿ ಪೊಲೀಸರ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಅನ್ನು ನಡೆಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಜೆ ನಗರದಲ್ಲಿ ಕಲ್ಲು ತೂರಾಟ ಆದ ಬಳಿಕ ಆಗಿರುವಂತಹ ಬೆಳವಣಿಗೆ ಇದು ಮಾಡ್ತಾರೆ ಬಿಡಿ, ಅದು ನಾರ್ಮಲ್ ಆಗಿ ನಡೆಯುವಂಥ ಬೆಳವಣಿಗೆ. ಮತ್ತೇನಾದರೂ ಹೆಚ್ಚು ಕಡಿಮೆ ಆಗಬಾರ್ದು, ಎರಡು ಹಿಂದೂ ಮುಸ್ಲಿಂ ಗಲಾಟೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ರೌಂಡು ಮಾರ್ಚ್ ಹೋಗಿ ಬರ್ತಾರೆ. ಬಹುತೇಕವಾಗಿ ಆಗುತ್ತೆ, ನಡೆಯುತ್ತೆ. ಅದು ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಪಾದರಾಯನಪುರದಲ್ಲಿ ಆದ ಗಲಾಟೆಯನ್ನು ಮತ್ತೆ ಮರುಕಳಿಸಬಾರ್ದು ಅಂತ ಹೇಳಿ ಬೆಂಗಳೂರು ಪೊಲೀಸರು ಮತ್ತು ಕೆಎಸ್ಆರ್ಪಿ ಪೊಲೀಸರು ಮತ್ತು ಸ್ವಾಟ್ ತಂಡ ಏನಿದೆ ಈಗಾಗಲೇ ರೂಟ್ ಮಾರ್ಚ್ ಹೊಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಾಟ್ ಕೆಎಸ್ಆರ್ಪಿ ತುಕಡಿ ಮತ್ತು ಲೋಕಲ್ ಪೊಲೀಸರ ನೇತೃತ್ವದಲ್ಲಿ ಪಾದರಾಯನಪುರದ ಪ್ರತಿ ಗಲ್ಲಿಯಲ್ಲೂ ಕೂಡ ಹೋಗುವುದರ ಮೂಲಕ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಜನರನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ACP ನೇತೃತ್ವದ ತಂಡ ಈಗ ಪ್ರತಿ ಗಲ್ಲಿಗಳಲ್ಲಿ ಹೋಗಿ ಅಲ್ಲಿ ಎಚ್ಚರಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮತ್ತು ಇದೇ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂಥೇಳಿ ಪೊಲೀಸರು ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಒಂದೇ ಒಂದು ದೃಷ್ಟಿಯಿಂದ ಈ ರೂಟ್ ಮಾರ್ಚ್ ಮಾಡೋದ್ರ ಮೂಲಕ ಮತ್ತೆ ಈ ಘಟನೆಗೆ ಕಾರಣವಾಗಬಾರ್ದು ಮತ್ತು ಕಾರಣವಾದರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡುವಂಥ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಲ್ಲಾ ಒಬ್ಬನೇ ದೇವರು, ಅಲ್ಲಾ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನುವಂಥದ್ದನ್ನು ಮಕ್ಕಳಿಗೆ ಹೇಳಿಕೊಡೋದನ್ನು ನಿಲ್ಲಿಸಿಬಿಟ್ರೆ ಇದು ಯಾವುದು ಕೂಡ ಆಗೋದಿಲ್ಲ. ಎಲ್ಲ ದೇವರನ್ನ ಸಮಾನವಾಗಿ ನೋಡಬೇಕು. ಈಶ್ವರ ಅಲ್ಲಾ ತೇರೋ ನಾಮನ್ನ ಹೇಳಿ ಹಿಂದೂಗಳಿಗೆ ಹೇಳಿಕೊಡ್ತಾರೆ, ಮುಸ್ಲಿಮರಿಗೆ ಹೇಳಿಕೊಡಲ್ಲ. ಅಲ್ಲಿರುವಂಥ ಮಕ್ಕಳಿಗೇನು, ಅಲ್ಲಾ ಒಬ್ಬನೇ, ಅಲ್ಲಾ ಬಿಟ್ಟರೆ ಇನ್ಯಾರೂ ಇಲ್ಲ. ಬೆಳಗ್ಗೆ ಎದ್ದು ಅಜಾನ್ ಕೂಗೋದು ಅದನ್ನೇ. ಇದನ್ನು ಬದಲಾವಣೆ ಮಾಡುವವರೆಗೂ ಕೂಡ ಈ ರೀತಿಯಾದಂಥ ಮಾನಸಿಕತೆಗಳು ಸಮಾಜದಲ್ಲಿ ಇದ್ದೇ ಇರುತ್ತೆ.